ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸಿಂಹ ರಾಶಿಯ 2025ನೇ ವರ್ಷದ ಜೂನ್ ತಿಂಗಳ ಗೋಚಾರ ಫಲ ಏನೇನಿದೆ, ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ನಡೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿ ಶನಿದೇವನನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ತುಂಬಾನೇ ಅದೃಷ್ಟದಾಯಕವಾದಂತಹ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ 80% ಅದ್ಭುತವಾಗಿರುತ್ತೆ. ಇನ್ನು 20% ಸ್ವಲ್ಪ ಮಟ್ಟಿನ ತೊಂದರೆಗಳು ಕೂಡ ಎದುರಾಗುತ್ತೆ. ಹಾಗಾದರೆ ಅದಕ್ಕೆ ಪರಿಹಾರಗಳೇನು ಎಲ್ಲವನ್ನು ಕೂಡ ತಿಳಿಸಿಕೊಡ್ತೀನಿ. ಮೊದಲಿಗೆ ಸಿಂಹ ರಾಶಿಯ ಜೂನ್ ತಿಂಗಳ ಶುಭ ಫಲಗಳ ಬಗ್ಗೆ ಮಾತನಾಡೋಣ. ಆಮೇಲೆ ಅಶುಭ ಫಲಗಳನ್ನು ತಿಳಿಸ್ತೀನಿ. ಆ ನಂತರ ಅದಕ್ಕೆ ಪರಿಹಾರನ ಹೇಳ್ತೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಿಂಹ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮಾತನಾಡೋದಾದರೆ ಮೊದಲಿಗೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಜೂನ್ ತಿಂಗಳು ಈ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ತುಂಬ ಅದೃಷ್ಟನ ತಂದುಕೊಡುತ್ತೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದರೆ ಖಂಡಿತವಾಗಿಯೂ ಕೂಡ ಕಷ್ಟ ಅನ್ನೋದು ಕಡಿಮೆ ಇರುತ್ತೆ, ಸುಖ ಅನ್ನೋದು ಹೆಚ್ಚಾಗುತ್ತೆ. ಹಾಗೆಯೇ ತುಂಬ ಅದೃಷ್ಟ ಬರುವಂತಹ ತಿಂಗಳು ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಾಗಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ವಿಪರೀತವಾದಂತಹ ಸಕ್ಸಸ್ ಅನ್ನೋದು ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡ್ತಿರಲಿ, ಅದರಲ್ಲಿ ನಿಮಗೆ ಈ ತಿಂಗಳಲ್ಲಿ ಸಕ್ಸಸ್ ಸಿಗುತ್ತೆ. ಈಗ ನೀವು ಯಾವುದಾದ್ರೂ ಒಂದು ಕಂಪ್ನಿಲಿ ಅಥವಾ ಏನೋ ಒಂದು ಕೆಲಸನ ವಹಿಸ್ಕೊಂಡಿರ್ತೀರ, ಈ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಕೆಲಸದಲ್ಲಿ ನೀವು ವಿಪರೀತವಾಗಿ ಸಕ್ಸಸ್ ಕಾಣ್ತೀರಾ. ಯಾಕಂದರೆ ಆ ಕೆಲಸ ಖಂಡಿತವಾಗಿಯೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ. ಆ ಕೆಲಸದಲ್ಲಿ ನಿಮಗೆ ಬಡ್ತಿ ಸಿಗೋದು, ಹಾಗೆಯೇ ಒಳ್ಳೆಯ ಪ್ರಶಂಸೆ ಸಿಗೋದು, ಈ ರೀತಿಯಾಗಿ ಆಗುತ್ತೆ. ಇನ್ನು ಊಹೆಯನ್ನು ಮಾಡದೇ ಇರೋ ರೀತಿ ಅದೃಷ್ಟ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬರುತ್ತೆ. ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಇವರು ಎಕ್ಸ್ಪೆಕ್ಟೇ ಮಾಡದೇ ಇರೋ ಥರ ಅದೃಷ್ಟ ಅನ್ನೋದು ಕೂಡ ಬರುತ್ತೆ. ಹಣ ಅನ್ನೋದು ಕೂಡ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಮನಿ ಅನ್ನೋದನ್ನ ನೀವು ಈ ತಿಂಗಳಲ್ಲಿ ಕಾಣಬಹುದು. ನೀವು ಯಾರಿಗಾದರೂ ಹಣ ಕೊಟ್ಟಿರ್ತೀರ, ಆ ಹಣನ ಮರಳಿ ಪಡೆಯೋಕೆ ತುಂಬ ಕಷ್ಟಪಡ್ತಿರ್ತೀರ. ಅಂತಹ ಹಣಗಳು ಕೂಡ ಸಡನ್ನಾಗಿ ನಿಮಗೆ ಜೂನ್ ತಿಂಗಳಲ್ಲಿ ಬರುತ್ತೆ. ಬಾಕಿ ಇರುವಂತಹ ಕೆಲಸಗಳು ಪೂರ್ಣವಾಗುತ್ತೆ. ನೀವು ಯಾವ್ದ್ಯಾವ್ದು ಕೆಲಸನ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿರ್ತೀರೋ ಅಂತಹ ಕೆಲಸಗಳು ಕೂಡ ಪರಿಪೂರ್ಣವಾಗಿ ಈ ತಿಂಗಳಲ್ಲಿ ಸಾಗುತ್ತೆ. ವಿಪರೀತವಾದಂತಹ ಅದೃಷ್ಟ ಇರೋದ್ರಿಂದ ನಿಮ್ಮ ಪೆಂಡಿಂಗ್ ಕೆಲಸಗಳು ಯಾವ್ಯಾವ್ದಿದೆಯೋ ಆ ಎಲ್ಲ ಕೆಲಸಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಶುರು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ಅದರಲ್ಲಿ ನೀವು ಲಾಭ ಮತ್ತು ಪೂರ್ಣ ಪ್ರಮಾಣದ ಯಶಸ್ಸನ್ನು ಪಡ್ಕೋತೀರಾ. ಇನ್ನು ಬರಬೇಕಿದ್ದಂತಹ ಹಣ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ. ಮೊದಲೇ ಹೇಳ್ದಂಗೆ ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ, ಅವರು ರಿಟರ್ನ್ ಕೊಡ್ದೇನೆ ತುಂಬ ಒದ್ದಾಡಿಸ್ತಿರ್ತಾರೆ. ಅಥವಾ ಯಾವುದಾದ್ರೂ ಸ್ಯಾಲ್ರಿ ಆಗಬೇಕಾಗಿರುತ್ತೆ, ಅದೆಲ್ಲವೂ ಕೂಡ ಆಗದೆ ಇರೋ ರೀತಿ ನಿಂತೋಗಿರುತ್ತೆ. ಆದರೆ ಸಡನ್ನಾಗಿ ನಿಮಗೆ ಯಾವ್ಯಾವ ಹಣ ಬರಬೇಕೋ ಅಂತಹ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಇನ್ನು ಲಾಭಸ್ಥಾನದಲ್ಲಿ ಗುರು, ರವಿ, ಬುಧ ಗ್ರಹ 3 ಗ್ರಹ ಇರೋದ್ರಿಂದ ಈ ರಾಶಿಯವರಿಗೆ ತುಂಬಾನೇ ಯೋಗ ಬರುತ್ತೆ. ಲಾಭಸ್ಥಾನದಲ್ಲಿ ಗುರು ಇದ್ರೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರಲ್ಲ. ರವಿ ಕೂಡ ಒಳ್ಳೆಯದಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತೆ. ಬುಧ ಗ್ರಹ ಯೋಗಕಾರಕನಾಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವುದು, ಮನೆಯಲ್ಲಿ ನೆಮ್ಮದಿ, ಈ ರೀತಿಯಾಗಿ ಕಾಣುತ್ತೆ. ಇನ್ನು ಬಂಧುಗಳಿಂದ ಈ ರಾಶಿಯವರಿಗೆ ಸಹಾಯ ಅನ್ನೋದು ಸಿಗುತ್ತೆ. ನಿಮ್ಮ ಬಂಧುಗಳು, ನಿಮ್ಮ ನೆಂಟರಿಂದ ನಿಮಗೆ ಸಹಕಾರ ಅನ್ನೋದು ದೊರೆಯುತ್ತೆ. ಹಾಗಾಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಬಂಧುವಿನಿಂದ ಲಾಭವಾಗುತ್ತೆ. ನೀವೇನಾದರೂ ನಿಮ್ಮ ನೆಂಟರುಗಳಿಂದ ಹಣನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ನಿಮ್ಮ ವ್ಯವಹಾರಗಳಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ಏನೇ ಒಂದು ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡ್ತೀರಿ, ಅದರಲ್ಲೇ ನಿಮಗೆ ಸಕ್ಸಸ್ ಅನ್ನೋದು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವ್ಯಾಪಾರಸ್ಥರಿಗೂ ಕೂಡ ತುಂಬಾನೇ ಅನುಕೂಲಕರವಾಗಿದೆ.
ನೀವು ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಏನೇ ಒಂದು ವ್ಯಾಪಾರ ಮಾಡ್ತಿರಲಿ, ಏನೇ ಒಂದು ವ್ಯವಹಾರ ಮಾಡ್ತಿರಲಿ, ಅದರಲ್ಲಿ ಈ ತಿಂಗಳಲ್ಲಿ ಸಾಕಷ್ಟು ರೀತಿಯ ಅನುಕೂಲ ಅನ್ನೋದು ಕೂಡ ಈ ರಾಶಿಯವರಿಗೆ ಬರುತ್ತೆ. ರೈತರಿಗೆ ವಿಪರೀತವಾದಂತಹ ಲಾಭ ಅನ್ನೋದು ಕೂಡ ಇದೆ. ರೈತರಿಗೆ ತಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತಹ ಲಾಭ ಅನ್ನೋದು ಈ ಮಾಸದಲ್ಲಿ ಸಿಗುತ್ತೆ. ಹಾಗಾಗಿ ರೈತರು ಕೂಡ ಖುಷಿಯಿಂದ ಜೀವನಾನ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ. ಹೈಯರ್ ಸ್ಟಡಿ ಮಾಡಬೇಕು ಅಂದರೂ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದು ಇದೆ. ಇನ್ನು ಉದ್ಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಎಜುಕೇಷನ್ನ ಮುಗಿಸಿ ಏನಾದರೂ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ತಿಂಗಳಲ್ಲಿ ಅದು ಸಿಗುತ್ತೆ. ಒಳ್ಳೆಯ ಉದ್ಯೋಗ ಅನ್ನೋದನ್ನು ನೀವು ಪಡ್ಕೋಬಹುದು. ಸಡನ್ನಾಗಿ ಬರಬೇಕಾಗಿರುವಂಥ ಹಣಗಳು ಕೂಡ ನಿಮ್ಮ ಬಂದು ಸೇರುತ್ತೆ. ನೀವು ಯಾವುದಾದ್ರೂ ಲೋನ್ ಅಪ್ಲೈ ಮಾಡಿರ್ತೀರ ಅಥವಾ ಏನೋ ಒಂದು ಹಣ ನಿಮಗೆ ಬರಬೇಕಾಗಿರುತ್ತೆ, ಬರ್ದೇನೆ ತುಂಬ ಆಟಾಡಿಸ್ತಿರುತ್ತೆ. ಅಂಥ ಹಣಗಳು ಕೂಡ ಬಂದು ನಿಮ್ಮ ಕೈ ಸೇರುತ್ತೆ. ಟೋಟಲ್ ಆಗಿ ಓವರಲ್ ಆಗಿ ಹೇಳಬೇಕಂದ್ರೆ ಈ ರಾಶಿಯವರಿಗೆ ಉತ್ತಮವಾದಂತಹ ತಿಂಗಳು ಇದಾಗಿರುತ್ತೆ ಅಂತಾನೆ ಹೇಳ್ಬಹುದು. ಈಗ ಕಂಪ್ಲೀಟ್ ಆಗಿ ಏನೇನು ಒಳ್ಳೆಯದಾಗುತ್ತೆ ಈ ತಿಂಗಳಲ್ಲಿ ಅಂತ ಹೇಳಿದ್ದಾಯಿತು. ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು, ತೊಂದರೆ ಬರುವಂತಹ ಫಲಗಳೇನು ಅಂತ ನೋಡೋದಾದರೆ ಕುಜನಿಂದ ಕೋಪ ಹಠ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕುಜಗ್ರಹ ಸ್ವಲ್ಪ ಕೆಟ್ಟದಾಗಿರೋದ್ರಿಂದ ನಿಮಗೆ ಸಡನ್ನಾಗಿ ಕೋಪ ಬರುತ್ತೆ, ಸಡನ್ನಾಗಿ ಹಠ ಬರುತ್ತೆ, ಈ ರೀತಿಯಾಗಿ ಆಗುತ್ತೆ. ಆದರೆ ನಿಮ್ಮ ಕೋಪನ ನೀವು ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತೆ. ಕುಜ ಮತ್ತು ಕೇತುವಿನಿಂದ ತಲೆನೋವುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಸಡನ್ನಾಗಿ ಸುಮ್ಮನೆ ತಲೆನೋವು ಬರೋದು, ಈ ರೀತಿಯಾಗಿ ತೊಂದರೆ ಬರುತ್ತೆ. ಇನ್ನು ಶನಿಯಿಂದ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನವಾಗುತ್ತೆ. ಶನಿ ನಿಮಗೆ ಕೆಟ್ಟದಾಗಿರೋದ್ರಿಂದ ಸ್ವಲ್ಪ ಕೆಲಸಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತೆ ನಿಮ್ಮ ಕೆಲಸಗಳು. ಇನ್ನು ಶಿಸ್ತು ಸಂಯಮ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಶನಿ ಗ್ರಹ ಯಾವಾಗಲೂ ಅಷ್ಟೇ, ನಾವು ಎಷ್ಟು ಶಿಸ್ತಿಂದ ಇರ್ತೀವೋ ಅದನ್ನು ನೋಡ್ತಿರ್ತಾರೆ ಶನಿ ಭಗವಂತ. ಹಾಗಾಗಿ ಕರೆಕ್ಟಾಗಿ ನಮಗೆ ಶಿಸ್ತು ಸಂಯಮ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ವಾತಾವರಣ ಸುಮ್ಮನೆ ಕಿರಿಕಿರಿ. ಯಾಕಂದರೆ ನಿಮಗೆ ಸ್ವಲ್ಪ ಕೋಪ ಹಠ ಅನ್ನೋದು ಈ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಬರಬಹುದು. ಇನ್ನು ಗಂಡ ಹೆಂಡತಿ ನಡುವೆ ಕಲಹಗಳು ಬರಬಹುದು. ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಕಲಹಗಳು ಇದೇ ದೊಡ್ಡ ಕಲಹಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಸಿಂಹರಾಶಿಯವರು ಅನ್ಯೋನ್ಯವಾಗಿ ಕೋಪನ ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ಈ ತಿಂಗಳಲ್ಲಿ ಇದ್ದರೆ ಸಾಕಷ್ಟು ಒಳ್ಳೆಯದೇ ಆಗುತ್ತೆ. ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ಅದೃಷ್ಟದಾಯಕವಾಗಿರೋದ್ರಿಂದ ನಿಮ್ಮ ಕೋಪ ಹಠನ ನಿಯಂತ್ರಣದಲ್ಲಿಟ್ಕೊಳ್ಳಿ, ಆಗ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ವಾರಕ್ಕೊಮ್ಮೆ ಶನಿದೇವರ ದೇವಾಲಯಕ್ಕೆ ಹೋಗಬೇಕಾಗುತ್ತೆ. ರಾಹುವಿನ ಶಾಂತಿನ ಮಾಡ್ಕೋಬೇಕಾಗತ್ತೆ. ಹನುಮನ್ನ ಆರಾಧನೆ ಮಾಡ್ಕೊಳ್ಳಿ. ಹಾಗೆಯೇ ಜೊತೆಗೆ ಗಣಪತಿಯ ಆರಾಧನೆ ಮಾಡೋದ್ರಿಂದ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಸಿಂಹ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಅಶುಭ ಫಲಗಳು ಪರಿಹಾರಗಳಿದೆ ಅಂತ. ನಿಮ್ಮದು ಕೂಡ ಸಿಂಹ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.